ನೋಡು, ತಪ್ಪಾಗಿದ್ದು ನನ್ನಿಂದ. ನನಗೆ ಶಿಕ್ಷೆ ಕೊಡು. ಅವ್ರ ವಿಷಯಕ್ಕೆ ಯಾಕೆ ಹೋಗ್ತಿದ್ಯಾ? ನಿನಗೋ ಕೊಡ್ತೀನಿ. ನೀನ್ ನಾನೇನ್ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅವ್ರನ್ನೂ ಸುಮ್ಮನೆ ಬಿಡಲ್ಲ. ಶ್ವೇತಾ, ಅವರೆಲ್ಲ ತುಂಬಾ ಒಳ್ಳೆಯವರು. ಪ್ಲೀಸ್ ಅವ್ರನ್ನ ಬಿಟ್ಬಿಡು. ಶಟ. ನಿನ್ನ ಅವ್ರ ಮನೆ ಸೊಸೆ ಮಾಡ್ಕೊಂಡ್ರು ಅಂತ ಅವ್ರಿಗೆಲ್ಲ ಒಳ್ಳೆಯವರು ಅಂತ ಹೇಳ್ತಿದ್ಯಾ ಅಲ್ವಾ? ಅವ್ರು ನಿಜವಾಗ್ಲೂ ಒಳ್ಳೆಯವರೇ ಆಗಿದ್ದಿದ್ರೆ ನನಗೆ ಕಾಂಪನ್ಸೇಷನ್ ಕೊಡ್ತಿದ್ರು. ಅಟ್ಲೀಸ್ಟ್ ನನಗೆ ಸಮಾಧಾನ ಆದ್ರೂ ಮಾಡ್ತಿದ್ರು. ಆದ್ರೆ ಎರಡೂ ಮಾಡ್ಲಿಲ್ಲ. ಅದ್ ಹೋದ್ರೆ ಹೋಗ್ಲಿ, ತಪ್ಪ ಮೇಲೆ ತಪ್ಪು ಮಾಡಿರೋ ನಿನಗೆ ಏನ್ ಪನಿಷ್ಮೆಂಟ್ ಕೊಟ್ರು? ಆರತಿ ಮಾಡಿ ಮನೆ ತುಂಬಿಸ್ಕೊಂಡ್ರು. ಇಂಥವ್ರನ್ನ ನಾ ಸುಮ್ಮನೆ ಬಿಡ್ಬೇಕಾ? ಇಲ್ಲ ಇಲ್ಲ ಶ್ವೇತಾ, ಅವರೆಲ್ಲ ನೀ ಅನ್ಕೊಂಡಾಗಲ್ಲ. ಅವರೆಲ್ಲ ತುಂಬಾ ಒಳ್ಳೆಯವರು. ಏನೋ ಪ್ರೆಷರಲ್ಲಿ ನಿನ್ನ ಸಮಾಧಾನ ಮಾಡೋದು ಮರ್ತೋಗಿರ್ತಾರೆ. ನಿನ್ನ ಬಗ್ಗೆ ತುಂಬಾನೇ ಫೀಲ್ ಮಾಡ್ಕೊಂಡಿರ್ತಾರೆ. ನೋಡು, ಬೇಕಿದ್ರೆ ನಾನು ನಿನ್ನ ಕೈ ಮುಗಿತೀನಿ. ಹಾಗೆಲ್ಲ ಮಾತ್ರ ಪ್ಲೀಸ್ ಮಾಡ್ಬೇಡ. ನನಗೆ ಕೆಲವು ಕರ್ತವ್ಯಗಳಿದೆ, ಅದನ್ನೆಲ್ಲ ಮುಗಿಸಿ ನಾನು ಹೊರಟೋಗ್ಬಿಡ್ತೀನಿ. ಈ ಮನೆ ಬಿಟ್ಟೆ ಹೊರಟೋಗ್ತೀನಿ. ನೀನು ಆಮೇಲೆ ಏಜೇನ ಮದುವೆ ಆಗ್ಬೋದು. ನನ್ನ ತಲೆಗೆ ಹೊಡೆದು ಹೋದೋಳು ನೀನು. ನಿಮ್ಮ ಮಾತನ್ನ ನಾನ್ ನಂಬೇಕಾ? ನಾನ್ ಯಾರನ್ನೂ ನಂಬಲ್ಲ, ಯಾರನ್ನೂ ಸುಮ್ಮನೆ ಬಿಡೋದೂ ಇಲ್ಲ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಎಲ್ರ ಮುಂದೆ ಆ ಮನೆಯವ್ರ ಮರ್ಯಾದೆ ಹೋಗ್ಬೇಕು. ನನಗ್ ಮೋಸ ಮಾಡ್ದೋರು ಅಂತ ಇಡೀ ಮೀಡಿಯಾದವ್ರಿಗೆ ಹೇಳ್ತೀನಿ. ನಾಳೆ ಖಂಡಿತವಾಗ್ಲೂ ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ಏಜೆ ಮನೆ ಗೌರವ ಹರಾಜಾಗಿರುತ್ತೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಆ ಮನೆಯವ್ರ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಓ, ಏನು ಆಗ್ಲೇ ಆ ಮನೆ ಸೊಸೆ ತರ ಬಿಹೇವ್ ಮಾಡಕ್ ಶುರು ಮಾಡಿದ್ಯಾ? ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ? ಹೌದು ಅಂತಾನೆ ಅನ್ಕೋ. ಇನ್ನೊಂದು ಪಕ್ಷ ಏಜೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಸುಮ್ಮನಾಗ್ತಿದ್ದೆ. ಆದ್ರೆ ನೀನು ಆ ಮನೆ ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಿದ್ಯಾ. ಹೇಗೆ ಸುಮ್ಮನಿರ್ಲಿ? ನಾನೀಗ ಮಾಡಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಅಂಥದ್ರಲ್ಲಿ ನಿನಗೆ ಇನ್ನೊಂದು ತಪ್ಪು ಮಾಡಕ್ ಬಿಟ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಏನ್ ಹೆದರಿಸ್ತಿದ್ಯಾ? ಏನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನಾಗತ್ತೆ? ನಾನು ಈಗ್ಲೇ ಅವ್ರ ಬಂಡವಾಳನ ಬಯಲು ಮಾಡ್ತೀನಿ. ಏನ್ ಮಾಡ್ತೀಯ ನೀನು? ಅವತ್ ನಾನು ನಿನಗೇನ್ ಮಾಡಿದ್ನೋ ಮತ್ತಿವತ್ತು ಅದನ್ನೇ ರಿಪೀಟ್ ಮಾಡ್ತೀನಿ. ಕಾಂಗ್ರ್ಯಾಚುಲೇಷನ್ಸ್ ಏಜೆ ಸರ್. ಥ್ಯಾಂಕ್ ಯು. ಯಾವಾಗ ಸರ್ ನಿಮ್ಮ ಮಿಸಸ್ ಸರ್ ನೋಡೋದು? ಕಾಯ್ತಾ ಇದ್ದೀವಿ. ಫ್ಯೂ ಮಿನಿಟ್ಸ್ ಐ ಜಾಯ್ನ್ ಯು ಗೈಸ್. ಸೊ ಮೇಡಮ್, ನೀವು ಇಲ್ಲೂ ಏನು ಮಾಡ್ತಿದ್ದೀರಾ? ಎಲ್ಲರೂ ಕಾಯ್ತಿದ್ದಾರೆ, ಬನ್ನಿ. ಮತ್ತೊಂದು ವಿಷಯ ಮೇಡಮ್, ಇವತ್ತಿನ ಈ ರಿಸೆಪ್ಷನಲ್ಲಿ ನೀವೇ ಸೆಲೆಬ್ರಿಟಿ. ಈ ಆಟೋಗ್ರಾಫ್ ಹಾಕಕ್ಕೆಲ್ಲ ಸೆಲೆಬ್ರಿಟಿಗಳೇ ಬೇಕಾಗೇನಿಲ್ಲ. ಏಜ್ ವೈಫ್ ಹಾಕಿದ್ರು ಅದು ಆಟೋಗ್ರಾಫೇ. ನೀವು ಲೈಕ್ ಎ ಕ್ವೀನ್ ಮೇಡಮ್. ಆಲ್ ದಿ ಬೆಸ್ಟ್. ಅಯ್ಯೋ, ಸೆಲೆಬ್ರಿಟಿ ಅಂದ ತಕ್ಷಣ ನೆನಪಾಯ್ತು. ಆದಿ, ಪಾರು, ವೇದಾಂತ ಮುಲೆಲ್ಲ ಎಲ್ಲಿದ್ದಾರೆ? ಟೆನ್ಷನ್ ನಲ್ಲಿ ನಾನು ನಿಮ್ಮನ್ನ ಕೇಳದ್ ಮರ್ತ್ಬಿಟ್ಟೆ. ಎಲ್ಲರೂ ಅಲ್ಲಿ ಫ್ರೆಂಡ್ ಸೀಟಲ್ಲಿ ಕೂತಿದಾರಾ? ಅದು ವೇದಾಂತ್ ಮತ್ತೆ ಅಮೂಲ್ಯ ಕಾರಲ್ಲಿ ಬರ್ಬೇಕಾದ್ರೆ ಕಾರ್ ಕೆಟ್ಟೋಯ್ತು ಮೇಡಮ್. ಅಯ್ಯೋ, ಸರಿ. ಆದಿ, ಪಾರು ಅವ್ರ ಕಾರು ಕೆಟ್ಟೋಯ್ತು ಮೇಡಮ್. ನಂಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ಸ್ತಿದೆ. ಅದು ಹೇಗ್ರಿ ಇಬ್ರದ್ದು ಕಾರ್ ಕೆಟ್ಟೋಗುತ್ತೆ? ಇಲ್ಲ ಮೇಡಮ್, ನಾನು ನಿಜನೇ ಹೇಳ್ತಿದ್ದೀನಿ. ಇವತ್ತು ಅವ್ರ ಫಂಕ್ಷನ್ಗೆ ಬರೋ ಎಪಿಸೋಡ್ ಹೇಳ್ತೀನಿ ಕೇಳಿ.
ಈಗ ಅಮೂಲ್ಯ ಮತ್ತೆ ವೇದಾಂತ್ ಒಂದೇ ಕಾರಲ್ಲಿ ಬರ್ತಿದ್ರ, ಇನ್ನೊಂದು ಕಾರಲ್ಲಿ ಆದಿತ್ಯ ಮತ್ತೆ ಪಾರು ಬರ್ತಿದ್ರು. ವೇದಾಂತ್ ಮತ್ತೆ ಅಮೂಲ್ಯ ಪಾರು ಕಾರಲ್ಲಿ ಕುತ್ಕೊಂಡ್ರು. ಹಿಂಗೆ ಮುಂದೆ ಬರ್ಬೇಕಾದ್ರೆ ವೇದಾಂತ್ ಕಾರ್ ಕೆಟ್ಟೋಯ್ತು ಮೇಡಮ್. ಸರಿ, ವೇದಾಂತ್ ಕಾರ್ ಕೆಟ್ಟು ಹೋಗಿತ್ತು, ಆದ್ರೆ ಅವ್ರು ಆದಿಪಾರು ಕಾರಲ್ಲಿ ಬರ್ತಿದ್ರು ತಾನೆ? ಮೇಡಮ್ ಅದಕ್ಕಿಂತ ನೀವು ಮುಂದೆ ಬರ್ಬೇಕಾದ್ರೆ ಇವ್ರ ಕಾರು ಕೆಟ್ಟೋಯ್ತು ಮೇಡಮ್. ಅಯ್ಯೋ, ಯಾವ್ದೋ ಒಂದು ಕಾರ್ ಕೆಟ್ಟೋಯ್ತು. ಆದ್ರೆ ಪಾಪ ಅವ್ರೆಷ್ಟು ಒದ್ದಾಡ್ತಿದ್ರು ಏನೋ. ಬನ್ನಿ ಬನ್ನಿ ಹೋಗೋಣ, ಎಲ್ಲಿಗೆ? ಅವ್ರನ್ನ ಕರ್ಕೊಂಬರೋಣ. ಅವ್ರು ನಮ್ಮ ಸ್ಪೆಷಲ್ ಗೆಸ್ಟು. ಮತ್ತೆ ರಿಸೆಪ್ಷನ್? ಅಯ್ಯೋ, ರಿಸೆಪ್ಷನ್ ಅರ್ಧ ಗಂಟೆ ಲೇಟಾಗಿ ಶುರು ಆದ್ರೂ ಪರವಾಗಿಲ್ಲ. ನಾನು ಹೋಗಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತೀನಿ ಅವ್ರು ಬರ್ತಿದ್ದಾರೆ ಅಂತ, ಅಷ್ಟೇ. ಅಯ್ಯೋ ಮೇಡಮ್, ನಾನು ನಿಜ ಹೇಳ್ಬಿಡ್ತೀನಿ ಮೇಡಮ್. ಇವತ್ತಿನ ರಿಸೆಪ್ಷನ್ಗೆ ಆದಿತ್ಯ, ಪಾರು, ವೇದಾಂತ್, ಅಮೂಲ್ಯ, ಸತ್ಯ ಯಾರು ಬರ್ತಿಲ್ಲ ಮೇಡಮ್. ಬರ್ತಿಲ್ವಾ? ಯಾಕೆ? ಯಾಕಂದ್ರೆ ನಾವು ಅವ್ರನ್ನ ಇನ್ವೈಟೇ ಮಾಡಿಲ್ಲ. ಮತ್ತವತ್ತು ಹೇಳಿದ್ದು ನೀವು ರಿಸೆಪ್ಷನ್ಗೆ ಬರಲ್ಲ ಅಂತ ಗುಬ್ರ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ರಿ. ನಿಮ್ಮನ್ನು ಹೇಗೆ ಒಪ್ಸೋದಂತ ಮನೆಯವರೆಲ್ಲ ತಲೆ ಮೇಲೆ ಕೈ ಇಟ್ಟು ಕೂತಿದ್ರು. ಆವಾಗ ಬಂತು ನೋಡಿ ಈ ಸೂಪರ್ ಸುಪ್ರೀಮ್ ಐಡಿಯಾ. ನೀವೇನು ಬೇಜಾರು ಮಾಡ್ಕೋಬೇಡಿ. ಸಾರಿ. ಮೋಸ, ತುಂಬಾ ಮೋಸ. ನಾನು ಯಾವುದಕ್ಕೂ ಒಪ್ಕೊಳ್ದೇ ಇರೋಳು ನಮ್ಮ ಸೀರಿಯಲ್ ಸ್ಟಾರ್ಸ್ ಬರ್ತಾರಂತ ಒಂದೇ ಕಾರಣಕ್ಕೆ ಒಪ್ಕೊಂಡಿದ್ದು. ನನ್ನ ಆಸೆ ಎಲ್ಲ ನೀವು ನಿರಾಸೆ ಮಾಡಿಬಿಟ್ರಿ. ಸಾರಿ ಮೇಡಮ್. ಹೋಗ್ರಿ, ನೀವು ನಂಗೆ ಮೋಸ ಮಾಡಿಬಿಟ್ರಿ. ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಅವ್ರು ಬಂದಾಗ ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ. ಆದರೆ ನಂಗೆ ತುಂಬ ಬೇಜಾರಾಗಿದೆ, ತುಂಬ ಹರ್ಟ್ ಆಗಿದೆ. ನೀನ್ ನಮಗ್ ಮೋಸ ಮಾಡಿ ಹರ್ಟ್ ಮಾಡಿದಾಗ ಇದೆಲ್ಲ ನೆನಪಾಗ್ಲಿಲ್ವಾ? ರಿಸೆಪ್ಷನ್ಗೆ ಬರಲ್ಲ ಅಂತ ಹಠ ಮಾಡ್ತೀಯಲ್ಲ, ಕಾರಣನೇ ಇಲ್ಲದೆ ನಾವೆಲ್ಲ ಏಜೆ ಹತ್ರ ಬೈಸ್ಕೊಂಡ್ವಿ. ಅವಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ನಿನ್ ಲೆವೆಲ್ಗೆ ಸೆಲೆಬ್ರಿಟೀಸ್ ಬೇರೆ ಕರ್ಸ್ಬೇಕಾ? ಆದರೂ ಮಾಡಿರೋದ್ರ ಬಗ್ಗೆ ಗಿಲ್ಟೇ ಇಲ್ಲ ಇವಳಿಗೆ. ಗಿಲ್ಟ್ ಇದ್ದಿದ್ರೆ ಅವಳು ಯಾಕೆ ಇಲ್ಲಿರ್ತಿದ್ಲು? ನೋಡಿ, ಈ ಜನ, ಈ ಅರೇಂಜ್ಮೆಂಟ್ಸು ನಿಮಗೋಸ್ಕರ ಅಲ್ಲ, ನಮ್ಮ ಮನೆತನದ ಗೌರವಕ್ಕೋಸ್ಕರ. ನೀವೇನಿದ್ರು ನಾವು ಹೇಳ್ದ ಹಾಗೆ ಕೇಳೋ ಗೊಂಬೆ ಅಷ್ಟೆ. ನಾವು ಹೇಳಿದ್ದನ್ನ ಬಿಟ್ಟು ಸ್ಟೇಜ್ ಮೇಲೆ ಒಂದು ಎಕ್ಸ್ಟ್ರಾ ಮಾತು ಆಡಬಾರ್ದು. ಅರ್ಥ ಆಯ್ತಾ? ಬನ್ನಿ ಮೇಡಮ್.